ಕಾಂತಾರ ಇದರಲ್ಲಿ ನಮ್ಮದೇ ಸಮುದಾಯದವರು ಇಬ್ಬರು ಹೋಗಿ ಎಷ್ಟೋ ಹಣಕ್ಕೆ ನಮ್ಮ ಸಂಸ್ಕಾರವನ್ನು ಅವರಿಗೆ ಮಾರಿದ್ದಾರೆ. ನಿನಗೆ ಕಾಂತಾರ ತರ ರಿಷಬ್ ಶೆಟ್ಟಿ ತರ ಕಿರಿಚಲಿಕ್ಕೆ ಬಂದ್ರೆ ಮಾತ್ರ ಕಟ್ಟು, ಇದು ನಮ್ಮದು ವಿಪರ್ಯಾಸ. ಅವನು ಕುಣಿದಾಗೆ ಕುಣಿಬೇಕು. ನಾಳೆ ಮುಂದಕ್ಕೆ ಅದೇನಾಗುತ್ತೆ? ನಮ್ಮ ಇಲ್ಲಿ ಗೋಳೂರಿನ ಜಾರಂದ ದೈವಸ್ಥಾನದಲ್ಲಿ ನಡೆದಂತ ಒಂದು ನೇಮೋತ್ಸವ ಸಂದರ್ಭ, ಅಲ್ಲಿ ಮೂಲತಃ ನಾನು ಪಂಬದ ಸಮುದಾಯಕ್ಕೆ ಸೇರಿದವಳು. ಪಂಬದ ಸಮುದಾಯದವರು ಆ ವೃತ್ತಿಯನ್ನು ಮಾಡ್ತಾ ಬರಬೇಕು, ಅದೊಂದು ಕಟ್ಟುಪಾಡು ಅಂತ ಹೇಳಿ ನಡ್ಕೊಂಡು ಬಂದಿರುವಂಥದ್ದು. ಆದ್ರೆ ಮೊದಲ ವಿಷಯ ಏನಂತ ಹೇಳಿದ್ರೆ, ಪ್ರಾರಂಭದಲ್ಲಿ ಸುಬ್ಬಣ್ಣ ಅಂತ ಹೇಳಿ ಸುಬ್ಬಣ್ಣ ಪಂಬದ ಅಂತ ಪದವಿನ ಅಂಗಡಿಯವರು ನಡ್ಕೊಂಡು ಮಾಡ್ತಾ ಬರ್ತಿದ್ರು. ಆಮೇಲೆ ಅದನ್ನೊಂದು 8 ವರ್ಷಗಳ ಭಾಸ್ಕರ ಪದವಿನ ಅಂಗಡಿ ಆ ಪಂಬದ ಆಮೇಲೆ ಕುಮಾರ ಪದವಿನ ಅಂಗಡಿ ಅವರು 8 ವರ್ಷ ಅಲ್ಲಿ ಸೇವೆ ಸಲ್ಲಿಸಿದ್ರು. ಅದರಲ್ಲಿ ಕಮಿಟಿಯವರಿಗೆ ಯಾವುದೋ ಒಂದು ರೀತಿಯಲ್ಲಿ ಸಮಾಧಾನ ಆಗದ ಕಾರಣ ಅವರು ಈ ಬಾರಿ ಇಲ್ಲಿ ಕೋಸ್ಟಲ್ ಲೈನ್ ಬಿಟ್ಟು ಆ ಕಡೆ ನಾವು ಕೇರಳದಿಂದ ಒಂದು ದೈವ ನರ್ತಕರನ್ನು ಕರ್ತಿರ್ತೇವೆ ಅಂತ ಹೇಳಿ ಆ ಕಡೆಯಿಂದ ಒಂದು ಪಂಬದರನ್ನು ಕರೆತಂದು ಇಲ್ಲಿ ನೇಮಕ್ಕೆ ಕಟ್ಟಿಸಿದ್ದಾರೆ. ಅದು ಚಿಪ್ಪಾರು ಬಾಯಾರಿನ ಗಣೇಶ್ ಪಂಬದ ಅವರ ತಂದೆ ಮಾರು ಅಂತ ಹೇಳಿ ಈ ಹಿಂದೆ ಚಿಪ್ಪಾರಿನಲ್ಲಿ ದೈವಗಳು ಇದಕ್ಕೆ ಬಳೆ ಇಟ್ಟು ಸೇವೆ ಮಾಡಿದವರು. ಅವರನ್ನು ಇಲ್ಲಿ ತಂದು ನೇಮೋತ್ಸವಕ್ಕೆ ಕರೆದಿದ್ದಾರೆ. ಅವರು ಮತ್ತೆ ಗಣೇಶನ ಅಕ್ಕನ ಮಗ ಇಬ್ರು ಸೇರಿ ಜನ ಎಲ್ಲ ಅಲ್ಲಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಆದ್ರೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಕೂಡ ಅನಂತರ ಬಂದಂತ ವಿಷಯ ಅಂತ ಹೇಳಿದ್ರೆ, ಅಲ್ಲಿ ಬಂಟಕ್ಕೆ ಕಟ್ಟಿದಂತ ಹುಡುಗ ಅವ್ನು ನಮ್ಮ ಸಮುದಾಯದ ಅಲ್ಲ, ಅವನು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವನು. ಅದು ನಮಗೆ ಗೊತ್ತಾದಾಗ ತುಂಬಾ ದಿವಸ ಆಗಿತ್ತು, ಅಂದ್ರೆ ಒಂದು 2-3 ದಿವಸಗಳಾಗಿತ್ತು, ನಮಗೆ ಗೊತ್ತಿರ್ಲಿಲ್ಲ. ಅದ ನಂತರ ನಾವು ಅದನ್ನು ನನ್ನ ಗಮನಕ್ಕೆ ಬಂದಾಗ ನನಗೆ ಗಮನಕ್ಕೆ ಬಂತು. ಅದೇ ರೀತಿ ನಮ್ಮ ಸಮುದಾಯದಲ್ಲಿ ತುಂಬಾ ಜನ ಗಮನಕ್ಕೆ ಬಂದಿದೆ, ಆ ದಿವಸವೇ ಬಂದಿದೆ. ಆ ಹೆಚ್ಚಿನವರು ಅವನನ್ನು ಹೋಗ್ಬೇಡ ಅಂತ ಸಹ ಹೇಳಿದ್ದಾರೆ. ಆದ್ರೆ ಅವನು ರಾತ್ರಿ ಇವನು ತುಂಬಾ ಗಣೇಶ ಪಂಬನ ತುಂಬಾ ಒತ್ತಾಯ ಮಾಡಿದ ಕಾರಣ ರಾತ್ರಿ ಹೋಗಿ ನೇಮ ಕಟ್ಟಿದ್ದಾನೆ ಅಲ್ಲಿ. ಅದು ಯಾವ ರೀತಿ ಕಟ್ಟಿದ್ದಾನೆ ಅಂತ ಹೇಳಿದ್ರೆ, ಆ ನೇಮ ಅವರಿಗೆ ಸರಿ ಬರಲಿಲ್ಲ. ಆಮೇಲೆ ಮರುದಿವಸ ಇವರಿಗೆ ಫೋನ್ ಮಾಡಿ ಹೇಳಿದ್ದಾರೆ, ಇನ್ನು ಮುಂದೆ ನೀವು ಬರುವುದು ಬೇಡ ಅಂತ ಹೇಳಿ ತಿಳಿಸಿದ್ದಾರೆ. ನನಗೆ ಇದು ವಿಷಯ ಗಮನಕ್ಕೆ ಬಂದ ಮೇಲೆ ನಾನು ಆಡಳಿತ ಕಮಿಟಿಯವರಿಗೆ ಫೋನ್ ಮಾಡಿ ಕೇಳಿದ್ದೇನೆ, ಹೀಗೆ ನಿಮ್ಮ ಇದ್ರ ವಿಷಯ ಗೊತ್ತಿದೆ, ಇದ್ರ ಬಗ್ಗೆ ಗೊತ್ತಿದೆ ಅಂತ ಕೇಳಿದಕ್ಕೆ ನಮಗೆ ಈ ವಿಷಯ ಗೊತ್ತಿಲ್ಲ ಅಂತ ಹೇಳಿದ್ರು. ಪ್ರಾಮಾಣಿಕವಾಗಿ ಅವರಿಗೆ ಕಟ್ಟಿದವನು ಕ್ರಿಶ್ಚಿಯನ್ ಸಮುದಾಯದವಂತ ಗೊತ್ತಿರಲಿಲ್ಲ. ಗಣೇಶ ಚಿಪ್ಪಾರ್ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಅವರ ಅಳಿಯ ಎಲ್ಲ ಜವಾಬ್ದಾರಿ ನೋಡ್ಕೊಂಡಿದ್ದಾನೆ. ಕಟ್ಟಿದವನು ಹುಡುಗ ಯಾರಂತ ಗೊತ್ತಿರಲಿಲ್ಲ. ಅವರು ಮತ್ತೆ ಅವನಿಗೆ ಕೇಳಿದರೆ, ಚಿಪ್ಪಾರ ಗಣೇಶನಿಗೆ ಫೋನ್ ಮಾಡಿ ಕೇಳಿದರೆ, ಹೀಗೆ ನೀವು ಬೇರೆ ಸಮುದಾಯದವರನ್ನು ಕಟ್ಟಿಸಿದ್ಯಾ ಅಂತ ಹೇಳಿ. ಅದ ನಂತರದಲ್ಲಿ 3-4 ದಿವಸ ನಾನೇ ಈ ನೇಮೋತ್ಸವ ಸಂದರ್ಭದಲ್ಲಿ ಇವನಿಗೆ ಈ ಅಜಲನ್ನು ತಪ್ಪಿಸಿದೆ ಅನ್ನೋ ಕಾರಣಕ್ಕೆ ನನಗೆ ಅಲ್ಲಿ ಮನೆ ಹತ್ರ ತುಂಬಾ ಜನರ ಎದುರುಗಡೆ ಅಲ್ಲಿ ತರವಾಡ ಮನೆಯಲ್ಲಿ ನೇಮ ಹಾಕಿತ್ತು. ಆ ಸಂದರ್ಭದಲ್ಲಿ 2-3 ದಿವಸ ನನಗೆ ಸರಿ ಬೈದಿದ್ದಾರೆ ಅವರು. ನನಗೆ ಮತ್ತೆ ಅಲ್ಲಿ ಹೇಳಿದ್ರು, ಹೀಗೆ ನೀನೇನಾದ್ರೂ ಅವನ ಅಜಲನ್ನು ತಪ್ಪಿಸಿ ಅಂತ ಹೇಳಿದಕ್ಕೆ ನಾನು ಆ ವಿಷಯಕ್ಕೆ ಹೋಗ್ಲಿಲ್ಲ ಅಂತ ಹೇಳಿದೆ. 4 ದಿವಸದ ಮೇಲೆ ನಾನು ಗಣೇಶ ಚಿಪ್ಪರ್ ಅವರಿಗೆ ಫೋನ್ ಮಾಡಿ ಕೇಳಿದೆ, ನೀವು ಹೀಗೆ ನನಗೆ ಈ ವಿಚಾರವಾಗಿ ಬೈತಾ ಇದ್ದೀರಂತೆ, ಯಾವ ಕಾರಣಕ್ಕೆ ಅಂತ ಕೇಳಿದಕ್ಕೆ, ನನ್ನನ್ನು ಮಾತಾಡುದಿಲ್ಲ, ನಾವು ಯಾರನ್ನು ಬೇಕಾದ್ರೂ ನೇಮ ಕಟ್ಟಿಸ್ತೇವೆ, ಕೇಳಲಿಕ್ಕೆ ನೀವ್ ಯಾರು ಅಂತ ಹೇಳಿದ್ರು. ಅದಕ್ಕೆ ಅಳಿಯನಿಗೆ ಮತ್ತೆ ನಾನು ಫೋನ್ ಮಾಡಿದೆ, ಹೀಗೆ ನೀವು ಯಾಕೆ ಸುಮ್ಮನೆ ನಾವು ನಮ್ಮ ವಿಷಯ ಕೇಳ್ಕೊಂಡು ಈ ತರದೆಲ್ಲ ಮಾಡ್ತಾ ಇದ್ರಿ ಅಂತ ಕೇಳಿದಕ್ಕೆ, ನಾವು ಯಾರನ್ನು ಬೇಕಾದ್ರೂ ಕಟ್ಟಿಸ್ತೇವೆ, ಅಂದ್ರೆ ವಾದ್ಯದವರನ್ನು ಕಟ್ಟಿಸಾರಂತವರು ಮಡಿವಾಳರನ್ನು ಕಟ್ಟಿಸಾರಂತೆ, ಯಾರನ್ನು ಬೇಕಾದ್ರೂ ಕಟ್ಟಿಸ್ತೇವೆ, ನಿಮಗೆ ನಿಲ್ಲಿಸ್ಲಿಕ್ಕೆ ಆಗ್ತದಂತೆ ಒಂದು ವಿಷಯ. ಇನ್ನೊಂದಂತ ಹೇಳಿದ್ರೆ ನನಗೆ ಕೇಳಿದ್ರು ಕೊನೆಗೆ, ನೀವು ಹೆಣ್ಣೆಂಗ್ಸಲ್ಲ, ನೀವು ಬಂದು ಮುಖಕ್ಕೆ ಅರ್ಧದ ಹಚ್ಚಿ ಅಲ್ಲಿ ನೇಮ ಕಟ್ತೀರಾ ಅಂತ ನನ್ನ ಹತ್ರ ಕೇಳಿದ್ರು. ಸೊ ಇಷ್ಟರ ಮಟ್ಟಿಗೆ ಅತಿರೇಕಕ್ಕೆ ಇದು ಹೋಯ್ತು. ನಂಗೆ ತುಂಬಾ ಬೇಜಾರಾಯ್ತು. ಇದನ್ನ ನಮ್ಮ ಸಂಬಂಧಪಟ್ಟವರ ಜಾತಿ ಬಂಧುವರಲ್ಲಿ ಅವರು ಹೇಳಿದೆ, ಯಾರು ಸಹ ಗಣೇಶ ಪಂಬದರ ವಿರುದ್ಧ ಮಾತಾಡ್ಲಿಕ್ಕೆ ರೆಡಿ ಇಲ್ಲ. ಒಂದೆಲ್ಲರಿಗೂ ಅವರ ಹೊಟ್ಟೆ ಮಾಡಿದ ವಿಷಯ. ಇನ್ನೊಂದಂತ ಹೇಳಿದ್ರೆ ಕಾಲಕ್ರಮದಲ್ಲಿ ಇದು ನಮ್ಮ ಗುಣಕ್ಕೂ ಸಹ ಬರ್ಬೋದು ಅನ್ನೋದೊಂದು ವಿಷಯ. ಮತ್ತೆ 3ನೇದಾಗಿ ಇದು ಬರೀ ಒಂದು ದೈವನರ್ತಕನ ಸಮುದಾಯಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ, ಅಲ್ಲಿ ಗುತ್ತುಬರಿಕೆಯವರು ಇದ್ದಾರೆ, 16 ವರ್ಗದವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರ ಜವಾಬ್ದಾರಿ ಇದು ನಾನು ಎಲ್ಲ ಹೆಚ್ಚಿನವರ ಗಮನಕ್ಕೆ ತಂದಿದ್ದೇನೆ. ಈಗ ನಾನು ಉದ್ಯವರ ಕಾಂತ ಅವರ ಸೊಸೆ, ಅವರ ಮಗನ ಹೆಂಡತಿ ನಾನು. ನಮ್ಮ ಮಾವ ಉದ್ಯವರ ಅರಸು ಮಂಜೇಶ್ವರ ಕ್ಷೇತ್ರದಲ್ಲಿ 45-46 ವರ್ಷ ಸೇವೆ ಮಾಡಿದವರು. ಸೊ ಆ ನಿಟ್ಟಿನಲ್ಲಿ ನಾವು ಇಷ್ಟವರೆಗೆ ಈಗಲೂ ನನ್ನ ಯಜಮಾನರು ಕೂಡ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಆದ್ರೆ ನಾವು ಎಲ್ಲಿ ಕೂಡ ಅದನ್ನು ಶಿಸ್ತು ಎಲ್ಲಿ ಉಲ್ಲಂಘನೆ ಆಗ್ತಿದೆ ಅದರ ಬಗ್ಗೆ ನಾವು ಪ್ರಶ್ನೆ ಎತ್ತಿದಾಗ ನಮ್ಮನ್ನು ಬಾಯಿ ಮುಚ್ಚಿಸ್ತಾರೆ. ಹಾಗಾಗಿ ನಾನು ಬೇರೆಯವರ ಸಹಾಯ ಪಡ್ಕೊಂಡು ಇದನ್ನು ಹೇಗಾದ್ರೂ ಮಾಡಿ ಒಂದು ಪ್ರಶ್ನಿಸಿ ಜನರಿಗೆ ತಿಳಿಸಿ ಅಂತ ಕೇಳಿದ್ರೆ, ಇಲ್ಲ ಇದನ್ನು ಹೀಗೆ ಮುಚ್ಚಿಬಿಡಿ, ಬೇಡ, ಅದು ನಿಮ್ಮ ಮರ್ಯಾದೆ ಪ್ರಶ್ನೆ ಅಂತ ಹೇಳಿದ್ರು. ನನಗೆ ಹಲವಾರು ಗುತ್ತುವರಿಕೆಯವರು ಫೋನ್ ಮಾಡಿದ್ರು, ಶೆಟ್ರುಗಳು ಫೋನ್ ಮಾಡಿ ಹೇಳಿದ್ರು, ಇದನ್ನು ಬಿಟ್ಟು ಬಿಡಿ, ನಿಮ್ಮದೇ ಸಮುದಾಯದವರಲ್ಲ, ನಿಮ್ಮದು ಸಣ್ಣ ಸಮುದಾಯ, ಈ ತರ ತಪ್ಪಾದ್ರೆ ನೀವು ಹೇಳ್ಬಾರ್ದು ಅಂತ ಹೇಳಿ ನನ್ನ ಹತ್ರ ಬಾಯಿ ಮುಚ್ಚಿಸಲಿಕ್ಕೆ ಹೋದ್ರು. ಅವ ಗಣೇಶ್ ಮೊಹಮ್ಮದ್ರಿಗೆ ಸಪೋರ್ಟ್ ಆಗಿ ನಿಂತ್ರು. ಇದು ನನಗೆ ತುಂಬಾ ಬೇಜಾರಾಗಿದೆ. ಹಾಗಾಗಿ ನಾನು ನಮ್ಮ ಸಮಾಜದವ್ರ ಹತ್ರ ಹೇಳಿದೆ, ಬೇರೆ ಸಮಾಜದ ಹತ್ರ ಹೇಳಿದೆ, ನಲಿಕೆ ಸಮುದಾಯದ ಹತ್ರ ಹೇಳಿದೆ. ಇವರು ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ನಮಗೆ ಪಂಬದ ಸಮುದಾಯ ನಿರ್ದಿಷ್ಟ ದೈವಕ್ಕೆ ಕಟ್ಟಬೇಕಂತ ಉಂಟು. ಆದ್ರೆ ಈತ ಕೊರತೆಗೆ ಕಟ್ತಾನೆ, ಕೊರಗಜ್ಜರಿಗೆ ಕಟ್ತಾನೆ, ಎಲ್ಲ ಕಡೆ ಕಟ್ತಾನೆ. ಒಂದು ವಿಷಯ. ಇನ್ನೊಂದಂತ ಹೇಳಿದ್ರೆ, ನಮಗೆ ಪೆಟ್ಟಾದ್ರೆ, ಆಪರೇಷನ್ ಆದ್ರೆ ಅಥವಾ ಯಾವ್ದಾದ್ರು ರೀತಿಯಲ್ಲಿ ಸರ್ಜರಿ ಆದ್ರೆ
ಅಥವಾ ನಾವೇನಾದ್ರೂ ಮಾಯಕ್ಕೆ ಯಾರಾದ್ರೂ ನಮಗೆ ಹೊಡೆದ್ರೆ ನಾವು ಭೂತ ಕಟ್ಟುವ ಹಾಗಿಲ್ಲ. ಅದು ಬಿಟ್ಟು ಇವರು ಸಿರಿಮುಡಿ ಏರಿ ನೇಮ ಕಟ್ಟುವವರು, ಅದು ಕಟ್ಲಿಕ್ಕೆ ಇಲ್ಲ. ಆದ್ರೆ ಈ ಮನುಷ್ಯನಿಗೆ ಸರ್ಜರಿ ಆದ್ರೂ ನೇಮ ಕಟ್ತಾ ಇದ್ದಾರೆ, ಅದು ಕಟ್ಲಿಕ್ಕೇನೇ ಇಲ್ಲ, ಅದು ಅಪರಾಧ, ನಾವು ಕಟ್ಟಬಾರದು. ಅಂಥದ್ರಲ್ಲಿ ಇದೆಲ್ಲ ಇದ್ದು ಸಹ ಈ ತರ ಒಂದು ನರ್ತನ ಸಮುದಾಯದವರಿಂದಲೇ ಆದಂತ ಇದು ಅನ್ಯಾಯ. ಆದ್ರೆ ನಾನು ಪಾಪ ಬೇರೆ ನಮ್ಮ ನರ್ತನ ಸಮುದಾಯದಿಂದ ದೂರುದಿಲ್ಲ. ಯಾಕಂತ ಹೇಳಿದ್ರೆ ಒಬ್ಬರಿಬ್ಬರು ಮಾಡಿದ ತಪ್ಪಿಗೆ ಎಲ್ಲ ನಮ್ಮ ನರ್ತನ ಸಮುದಾಯದ ಬಲಿಯಾಗ್ತದೆ. ಅದಕ್ಕೋಸ್ಕರ ನಮ್ಮ ಸಮುದಾಯದ ಇವತ್ತು ನಾನೇ ಈ ಪ್ರಶ್ನೆಯನ್ನು ಸಮಾಜದ ಮುಂದೆ ಇಡ್ತಾ ಇದ್ದೇನೆ. ಇದಕ್ಕೆ ಏನು ಉತ್ತರ, ಏನು ಪರಿಹಾರ ಕೊಡ್ತಾ ಇದ್ದೀರಿ ಅಂತ ಹೇಳಿ. ನನ್ನಿಂದ ಇದು ಆಗ್ಲಿಲ್ಲ, ನಾನು ಇಷ್ಟು ಮಾತ್ರ ಮಾಡಬಲ್ಲೆ, ಇದನ್ನು ಸಮಾಜಕ್ಕೆ ಇಡಬಲ್ಲೆ ಅಷ್ಟೇ, ಸಮಾಜದ ಮುಂದೆ ನಾನು ಇಟ್ಟಿದ್ದೇನೆ ಅದನ್ನು ಅಷ್ಟೇ. ಯಾಕಂತ ಹೇಳಿದ್ರೆ ನನಗೆ ವೈಯಕ್ತಿಕವಾಗಿ ಗಣೇಶ್ ಮೊಹಮ್ಮದ್ ಏನ್ ಮಾತಾಡಿದ್ರೆ ಅದರ ಬಗ್ಗೆ ನಾನು ಕಾನೂನನ್ನು ಕೈಗೊಳ್ತೇನೆ. ಆದ್ರೆ ಇದು ನಮಗೆ ಮಾತ್ರ ಸಂಬಂಧಪಟ್ಟ ವಿಷಯ ಇಲ್ಲ. ನರ್ತನ ಅನ್ನೋದು, ಒಂದು ನೇಮ ಅನ್ನೋದು ಬರೀ ನರ್ತಕರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಹಲವಾರು ಬಾರಿ ಇದು ದೌರ್ಜನ್ಯಗಳು ನಡೀತಾ ಉಂಟು. ಒಬ್ರಿಬ್ರು ಮಾತಾಡ್ತಾರೆ, ಬಿಡ್ತಾರೆ. ಇದರ ಬಗ್ಗೆ ಹೋರಾಟ ಮಾಡಿದವ್ರ ಹತ್ರ ಸಹ ನಾನು ಹೇಳಿದೆ. ಆದ್ರೆ ಅವರು ಹೇಳಿದ್ದು ಬೇರೆ, ಅವರು ಉತ್ತರ ಕೊಟ್ಟದ್ದು ಬೇರೆ. ನಾನು ಎಲ್ಲರನ್ನು ಇಷ್ಟು ದಿವಸಗಳವರೆಗೆ ಎಲ್ಲರ ಹತ್ರ ಹೋಗಿ ಮಾತಾಡಿ ಅದಕ್ಕೆ ಏನು ಉತ್ತರ ನನಗೆ ಸಿಗದೇ ಇದ್ದಾಗ, ಎಲ್ಲ ಶೂನ್ಯ ಅಂತ ಆದಾಗ ಮಾತ್ರ ನಾನು ನಿಮ್ಮ ಮುಂದೆ ಬಂದಿಲ್ಲಿ ಕೂತಿದ್ದೇನೆ. ನಮ್ಮದಿದು ಪ್ರಮುಖ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಈಗ ಒಂದು ದೈವ ನರ್ತಕನಿಂದ ಎಲ್ಲರಿಗೆ ಹೇಳುವುದಿಲ್ಲ ನಾನು, ಒಂದು ದೈವ ನರ್ತಕನಿಂದ ಮಾಗಣಿ 2 ಆಗ್ತಾ ಇದೆ, ಎಷ್ಟು ಕಡೆ ಆಗಿದೆ. ಉದಾಹರಣೆಗೆ ಮಲಾರಿನಲ್ಲಿ 2 ಕಡೆ ಆಗಿದೆ, 2 ಮಾಗಣಿ 2 ಆಗಿದೆ. ಒಬ್ಬ ದೈವ ನರ್ತಕನಿಂದಾಗಿ ನೇಮೋತ್ಸವ ನಿಂತು ಹೋಗಿದೆ, ಮಾಗಣಿಯಲ್ಲಿ ದೈವಸ್ಥಾನ ಬಂದಾಗಿದೆ, ಮುಚ್ಚಳ ಬಿದ್ದಿದೆ, ಅದಕ್ಕೆ ಬಾಗಿಲು ಬಿದ್ದಿದೆ. ಅದಕ್ಕೆ ಕೇವಲ ಒಂದು ದೈವ ನರ್ತಕ. ಅವನಿಗೆ ಸಪೋರ್ಟ್ ಮಾಡೋರು ಯಾರು? ಕೆಲವೊಂದು ಎಲ್ಲರಲ್ಲ, ಕೆಲವೊಂದು ಗುತ್ತುವರಿಕೆಯವರು ಸಪೋರ್ಟ್ ಮಾಡ್ತಾರೆ. ಯಾಕೆ? ಸ್ವಂತ ಹಿತಾಸಕ್ತಿಗೋಸ್ಕರ. ಇದು ಯಾವಾಗ ನಿಲ್ತದೆ? ಎಷ್ಟು ಕಲಹಗಳು, ಎಷ್ಟು ಗಲಾಟೆಗಳು. ಒಂದು ಕಡೆ ನೇಮೋತ್ಸವ ಆಗ್ತದೆ, ಇನ್ನೊಂದು ಕಡೆ ನೇಮೋತ್ಸವ ಆಗುದಿಲ್ಲ. ಒಂದು ಊರಿದ್ದದ್ದು 2 ವಿಭಾಗಗಳಾಗಿರುವಂಥದ್ದು, ಅಲ್ಲಿ ವೈಮನಸ್ಸು ಹುಟ್ಟುವಂಥದ್ದು. ಇದು ಆಕ್ಚುಲಿ ಇದೊಂದು ಮಾಗಣಿ ನೇಮೋತ್ಸವ ಅಂತ ಹೇಳುವಂಥದ್ದು ಎಲ್ಲರನ್ನು ಕೂಡಿ ಮಾಡುವಂಥದ್ದು. ಆದ್ರೆ ಅದೀಗ ಆಗ್ತಾ ಇಲ್ಲ. ಯಾಕೆ ಇದು ಈ ತರ ಪ್ರಶ್ನೆಗಳಾಗ್ತಾ ಇರುವಂಥದ್ದು? ಯಾಕೆ ನನಗೆ ಸಂಬಂಧಪಟ್ಟ ನಾನು ಎಷ್ಟು ಬಂದಿದ್ರು ದೂರು ಕೊಟ್ಟಾಗ ಸಹ ಯಾರು ಅದಕ್ಕೆ ಇದು ಸಪೋರ್ಟ್ ಮಾಡ್ಲೇ ಇಲ್ಲ. ಬೇಡ, ಇದನ್ನು ಅಲ್ಲಿ ಬಿಟ್ಟಾಕಿ ಅಂತ ಹೇಳಿದ್ದಾರೆ. ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ಕಾಂತಾರ ಇದರಲ್ಲಿ ನಮ್ಮದೇ ಸಮುದಾಯದವರು ಇಬ್ಬರು ಹೋಗಿ ಎಷ್ಟೋ ಹಣಕ್ಕೆ ನಮ್ಮ ಸಂಸ್ಕಾರವನ್ನು ಅವರಿಗೆ ಮಾರಿದ್ದಾರೆ. ಎಲ್ಲ ಕಡೆ ನೇಮ ಕಟ್ಟೋಗೆ ಹೇಳ್ತಾರೆ, ನೀಗೆ ಕಾಂತಾರ ತರ ರಿಷಬ್ ಶೆಟ್ಟಿ ತರ ಕಿರಿಚಲಿಕ್ಕೆ ಬಂದ್ರೆ ಮಾತ್ರ ಕಟ್ಟು. ಈಗ ಅದೇ ಆಗುದು ನಮಗೆ, ಅಷ್ಟು ಬೊಬ್ಬಿಡ್ಲಿಕ್ಕೆ ಬರ್ತದೆ ನಿಮ್ಗೆ ಅಂತ ಕೇಳ್ತಾರೆ. ಇದು ನಮ್ಮದು ವಿಪರ್ಯಾಸ. ಅವನು ಕುಣಿದಾಗೆ ಕುಣಿಬೇಕು. ನಾಳೆ ಮುಂದಕ್ಕೆ ಅದೇನಾಗುತ್ತೆ, ಅದು ಮೂಲ ಸ್ಥಿತಿ ಏನುಂಟು ಅದನ್ನು ಮರೆಮಾಚಿ ನಾಳೆ ಒಂದು ಫಿಲ್ಮ್ ಅಲ್ಲಿ ಅಥವಾ ಒಂದು ಪುಸ್ತಕದಲ್ಲಿ, ಕೆಲವು ಪುಸ್ತಕದಲ್ಲಿ ತಪ್ಪು ಬರೆದಿದ್ದಾರೆ. ನಾವು ಮಾತಾಡಿದ್ರೆ ಏನ್ ಮಾಡ್ತೀರಿ, ಕೇಸ್ ಹಾಕ್ತೀರಾ, ಹಾಕಿ ಅಂತ ಹೇಳ್ತಾರೆ.